ಇಂದು ಜಾರ್ಖಂಡ್ನ ನೂತನ ಸಿಎಂ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಸರ್ಕಾರ ರಚನೆಗೆ ಚಂಪೈ ಸೊರೇನ್ ಅವರನ್ನ ಗವರ್ನರ್ ನಿನ್ನೆ ರಾತ್ರಿ ಆಹ್ವಾನ ಮಾಡಿದರು. ಜೆಎಂಎಂ ನಾಯಕ ಸೊರೇನ್ಗೆ ಗವರ್ನರ್ ರಾಧಾಕೃಷ್ಣನ್ ಅವರು ಆಹ್ವಾನಿಸಿದ್ರು. ಸಿಎಂ ಆಗಿ ಪ್ರತಿಜ್ಞಾವಿಧಿಯನ್ನ ಚಂಪೈ ಸ್ವೀಕಾರ ಮಾಡಲಿದ್ದಾರೆ. ರಾಂಚಿಯ ರಾಜಭವನದಲ್ಲಿ ಪ್ರಮಾಣ ವಚನವನ್ನ ಚಂಪೈ ಸೊರೇನ್ ಸ್ವೀಕಾರ ಮಾಡಲಿದ್ದಾರೆ. ಮುಂದಿನ 10 ದಿನದಲ್ಲಿ ಅವರು ವಿಶ್ವಾಸಮತ ಸಾಬೀತಿಗೆ ಸೂಚನೆಯನ್ನ ನೀಡಲಾಗಿದೆ. ಕೋರ್ಟ್ನಲ್ಲಿ ಇವತ್ತು ಹೇಮಂತ್ ಸೊರೇನ್ ಅರ್ಜಿ ವಿಚಾರಣೆ ಕೂಡ ನಡೆಯುತ್ತೆ. ಜಾರ್ಖಂಡ್ನ ಮಾಜಿ ಸಿಎಂ ಹೇಮಂತ್ ಸೊರೇನ್ ಅವರ ಮನೆ ಮತ್ತು ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ಹಿಂದೆ ಸಾಕಷ್ಟು ಸಲ ಅವರಿಗೆ ಸಮನ್ಸ್ ಜಾರಿ ಮಾಡಲಾಗಿತ್ತು, ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ ಕೋರಲಾಗಿತ್ತು. ಆದರೆ ಹೇಮಂತ್ ಸೊರೇನ್ ಮಾತ್ರ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಆದರೆ ಕೊನೆಗೂ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದ್ರು. ನ್ಯಾಯಾಂಗ ಬಂಧನದಲ್ಲಿ ಸದ್ಯಕ್ಕೆ ಹೇಮಂತ್ ಸೊರೇನ್ ಇದ್ದಾರೆ. ಮತ್ತೊಂದು ಕಡೆ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ವಿಚಾರಣೆಗೆ ಮತ್ತು ಈ ನ್ಯಾಯಾಂಗ ಬಂಧನ ಕಾನೂನು ಪ್ರಕ್ರಿಯೆ ಏನಿದೆ ಅದರ ಒಳಗೆ ಸದ್ಯಕ್ಕಿದ್ದಾರೆ. ಯಾಕಂದ್ರೆ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಮತ್ತೊಂದು ಕಡೆ. ಅವರ ಸ್ಥಾನವನ್ನ ಮತ್ತೊಬ್ಬ ನಾಯಕ ತುಂಬಬೇಕು. ಹಾಗಾಗಿ ಚಂಪೈ ಸೊರೇನ್ ಅವರಿಗೆ ಆ ಅವಕಾಶವನ್ನ ಕಲ್ಪಿಸಲಾಯಿತು. ಸುಮಾರು 3 ದಿನದಿಂದ ಈ ಬೆಳವಣಿಗೆ ಆಗ್ತಾ ಇದೆ. ಆದರೆ ನಿನ್ನೆ ರಾತ್ರಿ ಗವರ್ನರ್ ರಾಧಾಕೃಷ್ಣನ್ ಚಂಪೈ ಸೊರೇನ್ ಅವರಿಗೆ ಇನ್ವೈಟ್ ಮಾಡಿದ್ರು. ನೀವು ಸರ್ಕಾರ ರಚನೆ ಮಾಡಿ, ಪ್ರಮಾಣ ವಚನ ಸ್ವೀಕಾರ ಮಾಡಿ, 10 ದಿನದ ಒಳಗಾಗಿ ನೀವು ವಿಶ್ವಾಸ ಮತವನ್ನು ಸಾಬೀತುಪಡಿಸಬೇಕು ಅನ್ನುವಂತಹ ಕಂಡೀಷನ್ನೊಂದಿಗೆ ನಿನ್ನೆ ಅವರ ಜೊತೆ ಮಾತುಕತೆ ಕೂಡ ಆಗಿದೆ. ಇವತ್ತು ರಾಂಚಿಯಲ್ಲಿ ನೂತನ ಸಿಎಂ ಆಗಿ ಚಂಪೈ ಸೊರೇನ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.